ಫೈರ್ ಆಕ್ಸಿಡೆಂಟ್ ಆಗಿ ಅದು ಬರ್ನ್ ಆಗಿದ್ದರಿಂದ ಏನೇನೋ ಮಾಡಿ ಹಾಳು ಮಾಡಿ ಮಳೆ ಬೇರೆ ಬರ್ತಿದೆ. ದಿಸ್ ಒನ್ ರೈಟ್ ವೆರಿ ಕಂಫರ್ಟೇಬಲ್. ಅದಕ್ಕೂ ರೆಡಿಯಾಗೇ ಬರಬೇಕು. ಬಟ್ ಗೂಗಲ್ ಮ್ಯಾಪಲ್ಲಿ ಸಾಧ್ಯನೇ ಇಲ್ಲ. ವಿತ್ ಟಿಕೆಟ್ ನಾವು ಅಲ್ಲಿಗೆ ಹೋಗ್ಬೇಕು. ರಿಚ್ ಇನ್ ಮಿನರಲ್ಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹೀಗೆ ಆಚೆ ಹೋಗೋಣ ಅಂತ ನಮ್ಗೆ ಈಸ್ಟರ್ ಹಾಲಿಡೇಸ್ ಇದೆ. ಸೊ ಮನೇಲಿ ಕೂತು ಬೋರ್ ಆಯಿತು. ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ನೋಡೋಣ. ನಮ್ಮ ಹಿಂದೆ ಕಾಣಿಸ್ತಿದೆಯಲ್ಲ ಅದು ರೈಲ್ವೆ ಸ್ಟೇಷನ್. ಅಲ್ಲಿಂದ ನಾವು ಕನೋಲಿಗೆ ಟ್ರೈನ್ ತೊಗೋತಾ ಇದ್ದೀವಿ. ಮಳೆ ಬೇರೆ ಬರ್ತಿದೆ, ಬೇಗ ರೀಚ್ ಆಗೋಣ ಬನ್ನಿ. ಟ್ರೈನ್ ಬಂತು, ಇವಾಗ ಹತ್ಕೋತಿದ್ದೀವಿ. ಹೋಗಿ ನೆಕ್ಸ್ಟ್ ಸ್ಟೇಷನಲ್ಲಿ ಸಿಗೋಣ. ತುಂಬ ಕ್ಲೌಡಿ ಇದೆ, ಹಾಗೆ ಡ್ರಿಸ್ಲಿಂಗ್ ಇದೆ. ಸೊ ಇಲ್ಲಿಂದ ನಾವು ಇವಾಗ ಟ್ರೈನ್ ತೊಗೊಂಡಿದ್ದೀವಿ. ಟ್ರೈನ್ ಹೇಗಿರುತ್ತೆ ಅಂತ ನೋಡಿ. ಸ್ಪೇಷಿಯಸ್ ಆಗಿರುತ್ತೆ. ಸೊ ಕಿಶನ್ ಇಲ್ಲಿ ಕೂತಿದ್ದಾನೆ. ನಾವಿವಾಗ ಹ್ಯೂಸ್ಟನ್ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟ್ ಟ್ರೈನ್ ಇರೋದು 1:15 ಇದೆ. ಕನೋಲಿ ಸ್ಟೇಷನ್ಗೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ನಿಮ್ಮ ಕಾರ್ಡ್ ಬ್ಯಾಲೆನ್ಸ್ ಆಗಿದೆ. ಸೊ ರೀಚಾರ್ಜ್ ಮಾಡಿಕೊಂಡು ಟಿಕೆಟ್ ಹೇಗೆ ತೊಗೋತೀವಿ ಅಂತ ತೋರಿಸ್ತೀವಿ. ಎಲ್ಲಿ ಹತ್ತೀವಿ ಅಲ್ಲಿಂದ ಟಾಪ್ ಮಾಡಬೇಕು, ಎಲ್ಲಿ ಇಳಿತೀವಿ ಅಲ್ಲಿ ಹೋಗಿ ಮತ್ತೆ ಟಾಪ್ ಮಾಡಬೇಕು. ಸೊ ಲುವಾಸ್ ಬರ್ತಾ ಇದೆ ನೋಡಿ. ಇವಾಗ ಕನೋಲಿ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಲ್ಲಿ ಇವಾಗ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ ಟಿಕೆಟ್ ತಗೊಳ್ಳೋಣ. ಡೆಸ್ಟಿನೇಷನ್ adult. This one, right, Kishan? Okay. ಸ್ಕ್ಯಾರೀಸ್ಗೆ ಟಿಕೆಟ್ ತೊಗೊಂಡು ಟ್ರೈನ್ಗೆ ಅಂತ ಬಂದ್ವಿ. ಬಟ್ ಏನೋ ಇಂಜಿನಿಯರಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಟ್ರೈನ್ ಬದಲು ಬಸ್ ಬಿಟ್ಟಿದ್ದಾರೆ ಸ್ಕ್ಯಾರೀಸ್ಗೆ ಡೈರೆಕ್ಟ್ ಆಗಿ ಅಲ್ಲಿಂದ. ಸೊ ಸೇಮ್ ಟಿಕೆಟಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ, ಕ್ಯಾಂಟಿಲಿವರ್ ಮೇಲೆ ಒಂದು ಬ್ರಿಡ್ಜ್ ಸ್ಟ್ಯಾಂಡ್ ಆಗಿದೆ ಅಂತ. ಇದೆ ಅದು ಬ್ರಿಡ್ಜ್ ನೋಡಿ. ಇವಾಗ ಇಲ್ಲಿ ಹತ್ರದಿಂದ ಕಾಣಿಸ್ತಿದ್ವಿ. ಲಾಸ್ಟ್ ಟೈಮ್ ವಾಕ್ಗೆ ಅಂತ ಬಂದ್ಬಿಟ್ಟು ತೋರ್ಸೋಕ್ಕಾಗಿರ್ಲಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೇವೆ ನೋಡಿ. ಇದೇ ಬ್ರಿಡ್ಜ್ ಅದು. ಮನೆಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ನೀಟಾಗಿ ಒಂದೇ ಥರ ಆರ್ಕಿಟೆಕ್ಚರ್ ಮೇಂಟೈನ್ ಮಾಡಿದ್ದಾರೆ. ಸ್ಕೆರಿ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿಂದ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ 11 minutes ವಾಕ್ ಇದೆ. ಅಲ್ಲ ಕಿಶನ್, ವೆದರ್ ರಿಪೋರ್ಟ್ ನೋಡ್ಕೊಂಡು ಏನೋ ಬಂದ್ವಿ. ಮಧ್ಯಾಹ್ನ ಮೇಲೆ ಬಿಸಿಲು ಅಂತ ಇತ್ತು. ಇಲ್ಲಿ ನೋಡಿದ್ರೆ ಮಳೆ ಮೋಡ ಎಲ್ಲ ಒಟ್ಟಿಗೆ ಕಾಣಿಸ್ತಿದೆ. ಏನ್ ಮಾಡೋದು, ಈ ವೆದರ್ ಕಂಡೀಷನ್ಸ್ ನಾನು ಐರಿಶ್ ಅಲ್ಲಿ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಒನ್ ಡೇ 4 seasons ನೋಡ್ತೀವಿ. ಅದೇ ಮತ್ತೆ ಸನ್ಶೈನ್, ಈಗ ಸನ್ಶೈನ್ ಅಂತಾರೆ, ಕ್ಲೌಡಿ ಇರುತ್ತೆ, ಮಳೆ ಬರುತ್ತೆ. ಇಲ್ಲಿ ಪ್ರಿಡಿಕ್ಷನ್ಸ್ ತುಂಬಾ ಕಷ್ಟ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅಂದ್ಮೇಲೆ ಎಲ್ಲದಕ್ಕೂ ರೆಡಿಯಾಗೇ ಬರ್ಬೇಕು. ಸೊ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸ್ಕೆರಿ ಮಿಲ್ಸ್ ಅಂತ ಡೈರೆಕ್ಷನ್ ಏನೋ ಇದೆ. ಬಟ್ ಗೂಗಲ್ ಮ್ಯಾಪ್ ಅಲ್ಲಿ ನಮ್ಗೆ ಆ ಕಡೆಯಿಂದ ರೂಟ್ ತೋರಿಸ್ತಾ ಇತ್ತು. ಸೊ ನೋಡೋಣ ಹೇಗೆ ಹೋಗೋದು ಅಂತ. ಈ ರೂಟ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಮತ್ತೆ ವಾಪಸ್ ಬಂದು ಅಲ್ಲೇ ಅವ್ರು ಗೂಗಲ್ ಮ್ಯಾಪ್ ಅಲ್ಲಿ ಏನ್ ರೂಟ್ ತೋರಿಸಿದೆ ಹಾಗೆ ಹೋಗ್ಬೇಕು. ಕಿಶನ್ ಆಲ್ರೆಡಿ ಹೋಗ್ತಾ ಇದ್ದಾನೆ ಮುಂದೆ. ನೋಡಿ ಹೇಗಿದೆ ಅಂದ್ರೆ ಎಂಟ್ರೆನ್ಸ್ ಇದು ಹಿಸ್ಟ್ರಿ ಹಾಕಿದ್ದಾರೆ. ವಾಶ್ರೂಮ್ ಫೆಸಿಲಿಟೀಸ್ ಇದೆ ಎಂಟ್ರೆನ್ಸ್ ಅಲ್ಲಿ. ಹಾಗೆ ಒಳಗಡೆ ಹೋದ್ರೆ ಏನೇನಿದೆ ಅಂದ್ರೆ ಟೂರ್ಸ್, ಕೆಫೆ, ಕ್ರಾಫ್ಟ್ ಶಾಪ್, ಗ್ಯಾಲರಿ, ಮೀಟಿಂಗ್ ರೂಮ್ಸ್ ಇದೆ ಅಂತ. ಪ್ಲೇಸ್ ನೋಡಿ ಒಳಗಡೆ ಈ ತರ ಇದೆ. ಸೊ ನೆಕ್ಸ್ಟ್ ಟೂರ್ ಬಂದ್ಬಿಟ್ಟು 3 PM ಅಂತೆ. ಈ ತರ ಮಿಲ್ ಇಟ್ಟಿದ್ದಾರೆ ಒಳಗಡೆ, ಅಂದ್ರೆ ಓಲ್ಡ್ ಮಿಲ್. ಅದನ್ನ ಇವಾಗ ಈ ತರ ತೋರಿಸಿದ್ದಾರೆ ಹೇಗೆ. ನೋಡಿ, ಏಜ್ಡ್ ಯಾರಾದ್ರೂ ಇದ್ರೆ ಅವ್ರಿಗೆ ಹತ್ತಕ್ಕೆ ಅಂತ ಯಾವ ತರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸ್ಟೇರ್ಸ್ ಇದರಲ್ಲಿ ಎಲಿವೇಟ್ ಆಗಿ ಹೋಗುತ್ತೆ ಮೇಲ್ಗಡೆ. ಈ ತರ ಸ್ಟೆಪ್ಸ್ ಅಲ್ಲಿ ಎಲ್ಲ ಹಿಸ್ಟ್ರೀಸ್ ಹಾಕೊಂಡ್ ಬಂದಿದ್ದಾರೆ. ಸೊ ಏನ್ ಹಿಸ್ಟ್ರಿ ಇದೆ ಏನು ಅಂತ. ಇಲ್ಲಿ ಕೆಫೆಟೇರಿಯಾ ಇದೆ ಅನ್ಕೋತೀನಿ. ಹೋಗೋಣ ಕಿಶನ್. ಎಸ್, ಇಟ್ಸ್ ಅ ಕೆಫೆಟೇರಿಯಾ. ಗಿಫ್ಟ್ ಶಾಪ್ಸ್ ಈ ಥರ ಎಲ್ಲ ಇದೆ. ಇಟ್ಸ್ ಅ ನೈಸ್ ಗಿಫ್ಟ್ ಶಾಪ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಕೆಫೆಟೇರಿಯಾ. ವಿಲ್ ಹ್ಯಾವ್ ಸಮ್ ಕಾಫಿ ಹಿಯರ್. ಮೆನು ಈ ಥರ ಇದೆ. ಇವತ್ತಿನ ಮೆನುನೂ ಹಾಕಿದ್ದಾರೆ. ಬ್ರೊಕೊಲಿ ಕ್ರೀಮ್ ಚೀಸ್ ಸೂಪ್ ತೊಗೊಳ್ಳೋಣ ಅಂತ ಹೇಳ್ದ ಕಿಶನ್. ನೋಡೋಣ ಯಾವುದು ತೊಗೊಂಡು ಹೇಗಿರುತ್ತೆ ಅಂತ. ಒಂದು ಕಾಫಿ ತೊಗೊಳ್ಳೋಣ. ಆಬ್ವಿಯಸ್ಲಿ ಇಲ್ಲಿ ಕಾಫಿ ಬೇಕೇ ಬೇಕು ಇಲ್ಲಿ ವೆದರ್ಗೆ. ಆಚೆ ಬಂದರೆ ಕಾಫಿ ಕುಡ್ದಿಲ್ಲ ಅಂದರೆ ರೀಚಾರ್ಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಮೆನು. ಕೇಕ್ಸ್ ತುಂಬಾ ತಿಂತಾರೆ ಇಲ್ಲಿ. ಕೇಕ್ಸ್ ತುಂಬಾ ವೆರೈಟಿಯಲ್ಲಿ ಸಿಗುತ್ತೆ. ತಗೊಂಡಿದ್ದೀವಿ. ಮತ್ತೆ ಒಂದು ಮಧ್ಯಸ್ಥಾನಕ್ಕೆ ಕಾಫಿ ಬೇಕಲ್ವಾ, ಕಾಫಿ ತೊಗೊಂಡಿದ್ದೀವಿ. ಕಾಫಿ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕಾಗಿ. ಚಾಕ್ಲೇಟ್ ಕೊಟ್ಟಿದ್ದಾರೆ, ಜೊತೆ ಸ್ವೀಟ್ ಜೊತೆ ಕೇಕ್ ಕೊಟ್ಟಿದ್ದಾರೆ.
ಬ್ರೊಕೊಲಿ ಇಸ್ ಗುಡ್ ಫಾರ್ ಹೆಲ್ತ್. ಸೊ ನಾವು ತುಂಬ ಬ್ರೊಕೊಲಿನ ಇಬ್ಬರು ಪ್ರಿಫರ್ ಮಾಡ್ತೀವಿ. ಟೇಸ್ಟ್ ಹೆಂಗಿದೆ ನೋಡೋಣ. ಕಿಶನ್ ತುಂಬ ಚೆನ್ನಾಗಿದೆ ಮಾತ್ರ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಹೆಂಗಿದೆ ಕಿಶನ್? ಸಕ್ಕತ್ತಾಗಿದೆ. ಬ್ರಾಕೊಲಿ ಎಸೆನ್ಸ್ ಅದ್ರ ಜೊತೆಗೆ ಕ್ರೀಮಿ ಟೆಕ್ಸ್ಚರ್, ಆ ಕ್ರೀಮಿ ಟೆಕ್ಸ್ಚರ್ ಮಾತ್ರ ಹಂಗೆ ನಾಲ್ಗೆ ಹೊಡಿತಿಲ್ಲ. ನೋಡಿ, ಓಲ್ಡ್ ಮಿಲ್ ಬೇಕ್ರಿ ಓವನ್ಸ್ ಈ ಥರ ಇತ್ತು ಅಂತ ಸೆಟಪ್ ಹಾಗೆ ಆ ಥರ ಇಟ್ಟು ತೋರಿಸಿದ್ದಾರೆ. ಸೇಮ್ ವೇ ಈ ಕಡೆ ಓಲ್ಡ್ ಮಿಲ್ ಬೇಕ್ರಿ 1872 1986 ಸ್ಕೆರೀಸ್ ಮಿಲ್ಸ್ ಬ್ರೌನ್ ಸೋಡಾಸ್ ಯಾವ ಥರ ಪ್ರಿಪೇರ್ ಮಾಡ್ತಿದ್ರು ಅನ್ನೋ ಚಾರ್ಟ್ ಹಾಕಿದ್ದಾರೆ. ಹಾಗೆ ಬ್ರೆಡ್ ಡೆಲಿವರಿ ವ್ಯಾನ್ ಈ ಥರ ಇತ್ತು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಜೊತೆಗೆ ಅದನ್ನ ಈ ಥರ ಇಟ್ಟಿದ್ದಾರೆ ಅದನ್ನು. ಸೊ ಬ್ರೆಡ್ ಡೆಲಿವರಿ ವ್ಯಾನ್ ಈ ಥರ ಇತ್ತಂತೆ, ನೋಡಿ ಹೇಗಿದೆ ಅಂತ. ಸೊ ಅದು ಹೇಗಿತ್ತು ಮುಂಚೆ ಅನ್ನೋದನ್ನು ಸೆಟಪ್ ಹಾಗೆ ತೋರಿಸಿದ್ದಾರೆ. ಈ ಥರ ವಿಂಡ್ ಮಿಲ್ ನಾವಿವಾಗ ನೋಡೋಕೆ ಹೋಗ್ತಾ ಇರೋದು ಇದೇ ಪ್ಲೇಸ್. ಈ ಪ್ಲೇಸ್ನ ಅವರು ಗೈಡ್ ಜೊತೆ ಹೋಗಬೇಕು. ಸೊ ಟಿಕೆಟ್ ಇದೆ. ಸೊ ಗೈಡ್ಗೆ ಪೇ ಮಾಡಿ ವಿತ್ ಟಿಕೆಟ್ ನಾವು ಅಲ್ಲಿಗೆ ಹೋಗಬೇಕು. ನೋಡಿ, ಇದು ಒಳಗಡೆ ಈ ಥರ ಇದೆ. So this was rebuilt after the fire accident. Yes. Okay. So you can fit 300 loaves of bread in there, which I like to joke is more than enough for the population. ಬಟ್ ಒಂದನ್ನ ಅಪ್ರಿಷಿಯೇಟ್ ಮಾಡಬೇಕು, ಅವಾಗಿಂದ ಹೇಗಿತ್ತು ಅದನ್ನ ಇನ್ನೂ ಗುಡ್ ಕಂಡೀಷನಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕಂಡೀಷನಿಂಗ್ ಆಗಿದೆ ಎಲ್ಲಾನು. ನಮ್ಮಲ್ಲಾದರೆ ಇದನ್ನು ಏನೇನೋ ಮಾಡಿ ಹಾಳು ಮಾಡಿ ಯಾವುದೋ ಗತಿಲಿ ಇರ್ತಿತ್ತು. ಪ್ರತಿಯೊಂದು ವೆಲ್ ಮೇಂಟೈನ್ಡ್ ವೆಲ್ ಕಂಡೀಷನಲ್ಲಿದೆ. ನೋಡಿ, ಟೂರಿಸಮ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡಿ. ತುಂಬ ಇದೆ ಇವ್ರನ್ನ ನೋಡಿ ನಾವು ಕಲಿಯುವಂಥದ್ದು. ಇಲ್ಲೆಲ್ಲ ಕಾಣಿಸ್ತದೆ ನೋಡಿ, ವೈಟ್ ಯೆಲ್ಲೋ ಕಲರ್ ಫ್ಲವರ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿ ತಾನೇ ಬೆಳ್ಕೊಂಡಿದೆ ಅಂದ್ರೆ ನೋಡಿ. ಅಂದ್ರೆ ಬ್ಲ್ಯಾಕ್ ಸಾಯಿಲ್ ಇಲ್ಲೆಲ್ಲ ಇರೋದು. ಸೊ ಇದು ನೋಡಿ, ರಿಚ್ ಇನ್ ಮಿನರಲ್ಸ್ ಎಲ್ಲ ಕಡೆ ಇದೇ ತರ ಫ್ಲವರ್ಸ್ ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಅದೇ ನಾವು ಹೋಗಿದ್ದು ಆಗ್ಲೇ. ಒಂದೇ ಒಂದು ಬಿಲ್ಡಿಂಗ್ ಅದು. ಆ ಬಿಲ್ಡಿಂಗ್ನ ಕಂಪ್ಲೀಟ್ ಆಗಿ ಮ್ಯೂಸಿಯಂ ಥರ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮಷಿನರಿ, ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನು ಹಳೇದು ಹೇಗಿತ್ತು ಹಾಗೆ ಅದನ್ನು ಹಾಗೆ ರಿಟೈನ್ ಮಾಡಿ ಎಲ್ಲದನ್ನು ಕಂಡೀಷನಲ್ಲಿ ಇಟ್ಬಿಟ್ಟು ಅದನ್ನು ಮೇಂಟೈನ್ ಮಾಡಿ ಅದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಜೊತೆಲಿ ಕೆಫೆ ಕೂಡ ನಡೆಸ್ತಾ ಇದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರ ಕೆಫೆ ಇರೋದ್ರಿಂದಾನೇ ಇವಾಗ ಮ್ಯೂಸಿಯಂ ರನ್ನಿಂಗ್ ಅಲ್ಲಿದೆ ಅಂತ. ಆ್ಯಂಡ್ ಇಟ್ ಇಸ್ ಆಲ್ ಓನ್ಡ್ ಬೈ ಗೌರ್ಮೆಂಟ್. ಕೌನ್ಸಿಲಿಂದ ಮೇಂಟೈನ್ ಆಗ್ತಿದೆ, ಅಂದರೆ ಗೌರ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ ಅದನ್ನು. ಸೊ ಯಾವುದೇ ರೀತಿ ಗೌರ್ಮೆಂಟಿಂದ ಮೇಂಟೈನ್ ಆಗ್ತಿದ್ರು ಯಾವುದೇ ರೀತಿ ಮಿಸ್ಯೂಸ್ ಆಗ್ತಾ ಇಲ್ಲ. ಎಲ್ಲದನ್ನು ಚೆನ್ನಾಗಿ ಹಾಗೆ ಹೇಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಜರ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಆಲ್ ಅರೌಂಡ್ 600 years ಓಲ್ಡ್ ಅಂತ ಹೇಳ್ತಾ ಇದ್ದಾರೆ ಅವರು. ಅಷ್ಟು ವರ್ಷದಿಂದ ಇದ್ರೂ ಎಲ್ಲದನ್ನು ಮೇಂಟೈನ್ ಮಾಡಿದ್ದಾರೆ. ವುಡ್ ಮಾತ್ರ ಫೈರ್ ಆಕ್ಸಿಡೆಂಟ್ ಆಗಿ ಅದು ಬರ್ನ್ ಆಗಿದ್ರಿಂದ ಅದನ್ನು 25 years ಬ್ಯಾಕ್ ಅದನ್ನ ರಿಪ್ಲೇಸ್ ಮಾಡಿದ್ದಾರೆ. ಬಿಟ್ಟರೆ ಎಲ್ಲಾನು ಓಲ್ಡ್ ಹೇಗಿದೆ ಅದೇ ಮಷಿನರೀಸ್. ಸೊ ನೋಡಿದ್ರಿ ಅಲ್ಲ ಇವತ್ತಿನ ದಿನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಅಂತ. ನಮಗಂತೂ ಇವತ್ತಿನ ದಿನ ಯುಟಿಲೈಸ್ ಆಗಿದೆ. ಸೊ ನಿಮಗೆ ನಾವು ತೋರಿಸಿರೋ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಗೈಡ್ ನಮಗೆ ಅದ್ರ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀವಿ. ಹೋಪ್ ಯು ಆಲ್ ಎಂಜಾಯ್ಡ್ ದ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದ್ರಿಂದ ನಮಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಿಮ್ಮ ಒಪಿನಿಯನ್ಸ್ನ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಮ್ಮ ವಿಡಿಯೋಲಿ ನೆಕ್ಸ್ಟ್ ಯಾವ ಥರ ಕಂಟೆಂಟ್ನ ತರಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಬಾಯ್.